ಹೇಗಿದೆ ಅಂತ ಹೋದ್ವಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಂತೂ ಫುಲ್ ಸೆಲೆಬ್ರೇಷನ್ ಮಾಡಲ್ ಇದ್ದೀವಿ. ಡಬಲ್ ಸೆಲೆಬ್ರೇಷನ್ ಇದೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇದೆ. ಸಂತೋಷ್ ಕಜಿನ್ ಪ್ರಥಮ್ ಅಂತ ಅವನದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಅವ್ನ ಫ್ರೆಂಡ್ಸು ಎಲ್ಲ ಬಂದಿದ್ರು. ಅವರೆಲ್ಲ ಟೆಂಪಲ್ ಹೋಗಿ ಆಮೇಲೆ ಇಲ್ಲಿ ಬಂದು ಇವತ್ತು ಸ್ಟೇ ಆಗ್ತಿದ್ದಾರೆ. ಇಲ್ಲೇ ಬರ್ಡೇ ಪಾರ್ಟಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಬೆಂಗಳೂರಿಂದ ಬಂದಿದ್ದು. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ಡೇ ಮುಗಿಸ್ಕೊಂಡ್ ಬಂದ್ವಿ. ಇಲ್ಲಿ ಯುವಾನ್ ನೋಡಿ, we will eat ice cream, we will scream. ಎಂತ ಇದು? ಅಮ್ಮ ಅಪ್ಪ ಮದುವೆ ದಿನದ ಶುಭಾಶಯಗಳು. ನೀನ್ ಅಜ್ಜಿ ಅಂತ ಬರೀಬೇಕಲ್ಲ. ನನಗೋಸ್ಕರನಾ? ಥ್ಯಾಂಕ್ ಯು ಯುವಾನ್. ನೋಡಿ ಫ್ರೆಂಡ್ಸ್, ಯುವಾನ್ದು ಸೆಲೆಬ್ರೇಷನ್ ಮೋಡ್ ಹೇಗಿದೆ ಅಂತ. ಅಜ್ಜಿದ ಆನಿವರ್ಸರಿ ಚೆನ್ನಾಗಿ ಮಾಡ್ಬೇಕು ಅಂತ ಅವನು ಇನ್ನೆಲ್ಲ ಮಾಡ್ತಾ ಇದ್ದ. ನಮ್ಮ ಮದುಮಕ್ಕಳು ರೆಡಿ ಆಗಿದ್ದಾರೆ ಆನಿವರ್ಸರಿ ಕೇಕ್ ಕಟ್ ಮಾಡ್ಲಿಕ್ಕೆ. ವಿಷ್ಣುವರ್ಧನ್ ನಿಂತಿದ್ದಾರೆ. ಯುವಾನ್ ನೋಡಿ ಅಜ್ಜಿ ಕೂತ್ಕೊಳಿಸ್ತಿದ್ದಾನೆ ಹೇಗೆ ಕೂತ್ಕೊಳ್ಬೇಕು ಅಂತ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ರು. ಮಟನ್ ಸಾರು, ಗೀ ರೈಸ್, ಹಾಗೆ ಮಟನ್ ಸುಕ್ಕ, ಹಾಗೆ ಅದಕ್ಕೆ ಇಡ್ಲಿ. ತುಂಬಾನೇ ಚೆನ್ನಾಗಿತ್ತು. ಫ್ರೆಂಡ್ಸ್, ನಾನು ಮನೇಲಿ ಇರ್ಲಿಲ್ಲ. ನಿನ್ನೆ ಅಮ್ಮಂದು ಆನಿವರ್ಸರಿ ಇತ್ತಲ್ಲ, ಅಪ್ಪ ಅಮ್ಮಂದು. ಸೊ ಅಲ್ಲಿದ್ವಿ. ಅಲ್ಲಿಂದ ಮಾರ್ನಿಂಗ್ ಇಲ್ಲಿ ಬರ್ಬೇಕಾದ್ರೆ ಮನೆ ನೋಡ್ಬೇಕು ನೀವು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಷ್ಟು ಕ್ಲೀನ್ ಆಗಿದೆ, ಏನೂ ಆಗಿಲ್ಲ. ತೋರ್ಸ್ಲಾ? ಇಲ್ಲಿ ನೋಡಿ, ಬೆಕ್ಕು ಬಂದು ಏನ್ ಮಾಡಿದೆ ಅಂತ. ಬೆಕ್ಕು ಬಂದು ಎಲ್ಲ ಕಡೆ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದೆ. ಕಿಚನ್ ಮೇಲೆ ಎಕ್ಸಾಸ್ಟ್ ಫ್ಯಾನ್ ಅಂತ ಆಪ್ಷನ್ ಇಟ್ಟಿದ್ದಾರೆ, ಅಲ್ಲಿಂದ ಬೆಕ್ಕು ಹಾರಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ಗ್ಲಾಸ್ ಹೊಡೆದೋಯ್ತು.
ನಾನು ಆ್ಯಕ್ಚುಲಿ ಗ್ಲಾಸ್ ಐಟಮ್ ಎಲ್ಲ ಯೂಸ್ ಮಾಡ್ತೀನಿ. 4 ಐಟಮ್ ಅಂತೂ ಕಂಪಲ್ಸರಿ ನಾನು ಗ್ಲಾಸ್ ಐಟಮ್ ಅಥವಾ ಪಿಂಗಾಣಿ ಐಟಮ್ ಎಲ್ಲ ಇಡೋದು. ಯಾವುದೆಲ್ಲ ಅಂದರೆ ಉಪ್ಪು ಮತ್ತು ಹುಳಿ, ಸಕ್ಕರೆ ಮತ್ತು ಬೆಲ್ಲ ಅಷ್ಟು ಐಟಮನ್ನು ನಾನು ಗ್ಲಾಸ್ ಐಟಮ್ ಅಥವಾ ಪಿಂಗಾಣಿ ಪಾತ್ರೆಲ್ಲೇ ಇಡೋದು. ಯಾಕಂದರೆ ಅದೆಲ್ಲ ನೀರು ಬಿಡುತ್ತಲ್ಲ, ಅವಾಗ ಪ್ಲಾಸ್ಟಿಕಲ್ಲಿದ್ದರೆ ಪ್ಲಾಸ್ಟಿಕ್ ಅಂಶಗಳೆಲ್ಲ ಹೊಟ್ಟೆಗೆ ಹೋಗುತ್ತೆ. ಅದಕ್ಕೋಸ್ಕರ ಮೊನ್ನೆ ನಾನು ಮಾವನ ಮನೆಗೆ ಹೋದಾಗ ನೊರೆಕಾಯಿ ತೊಗೊಂಬಂದಿದ್ನಲ್ಲ, ಅದೆಲ್ಲ ಈಗ ಒಣಸಿಟ್ಟಿದ್ದೀನಿ. ಇದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ ಏನು ಮಾಡ್ತೀನಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು. ಅದಾದಮೇಲೆ ಬಸವಗಳಿಗೆ ಜಾತ್ರೆ ಇತ್ತು, ಅಲ್ಲೇ ಹೋದ್ವಿ. ಇದು ಬಜೋಳಿಯಲ್ಲಿ ನಡೆಯುವಂತಹ ಕೋಲ. ಕೋಟಿ ಚೆನ್ನಯರಿ ತುಳುವನಾಡ ಗರಡಿ ಕ್ಷೇತ್ರಡು ಮೇರೆ ಪೆರು ಆದಿ ಬೈದೆರಿ ದೇಯಿ ಬೈದೆತಿನ ಪುಣ್ಯ ಗರ್ಭೊಡು ಉದಿತಿನ ಕೋಟಿ ಚೆನ್ನಯರು ಸತ್ಯ ಮೆರೆಪಿನ ಧರ್ಮದ ಮಣ್ಣದ ಕಾರ್ಮಿಕದ ವೀರರು ಪಂಚ. ಜಾತ್ರೆ ಅಂದಮೇಲೆ ಮಕ್ಕಳಿಗೆ ಆಟ ಆಡದಿದ್ರೆ ಆಗ್ತದ? ಯುವನ್ ಆಟ ಆಡ್ದ. ಫ್ರೆಂಡ್ಸ್, ಇವಾಗ ರಿಸೆಪ್ಷನ್ಗೆ ಹೋಗಬೇಕು. ಕುಂದಾಪುರದ ಹತ್ರ ಹೋಗಬೇಕು. ಕುಂದಾಪುರಕ್ಕಿಂತನೂ ಸ್ವಲ್ಪ ಮುಂದೆ ಹೋಗಬೇಕು. ಎಸ್, ಹೊರಟಾಯಿತು. ಇವಾಗ ಹೋಗಬೇಕು. ಆಲ್ರೆಡಿ ಲೇಟ್ ಆಗಿದೆ. ಇವಾಗ ನಾನು ಹಾಕಿದ ಸ್ಯಾರಿ ಬಂದು ಇದು ನಮ್ಮ ಅಮ್ಮನ ಸ್ಯಾರಿ. ತುಂಬ ಇಷ್ಟ ಆಗಿತ್ತು ನನಗೆ ಈ ಸ್ಯಾರಿ, ಉಡಲೇಬೇಕು ಅಂತ ಅನಿಸ್ತು. ಸೊ ನಾನು ಉಟ್ಟೆ. ಇದಕ್ಕೆ ನಾನು ವೈಟ್ ಬ್ಲೌಸ್ ನನ್ನ ಹತ್ರ ಇತ್ತು, ಸೊ ಅದನ್ನು ಮ್ಯಾಚ್ ಮಾಡಿದೆ. ಇದಕ್ಕೆ ನಾನು ವೈಟ್ ಕುಂದನ್ ಜ್ಯುವೆಲರಿ ಮ್ಯಾಚ್ ಮಾಡಿದೆ. ಹೇಗಿದೆ? ಚೆನ್ನಾಗಿದೆಯಾ? ಎಸ್, ನಾವು ಸ್ಟಾರ್ಟ್ ಮಾಡಿದ್ವಿ. ನಮಗೆ 2.5 hour ಜರ್ನಿ ಇದೆ ಇಲ್ಲಿಂದ ಅಲ್ಲಿ ರೀಚ್ ಆಗಲಿಕ್ಕೆ ಕುಂದಾಪುರಕ್ಕೆ. NTS ಸಾಗರ್ ಪ್ಯಾಲೇಸ್ ಅಲ್ಲಿ ಇದ್ದಿದ್ದು. ಬೇಗ ಬೇಗ ವಿಶ್ ಮಾಡಿ ಆಮೇಲೆ ಊಟ ಕುತ್ಕೊಂಡ್ವಿ. ಗಂಟ ಹೇಳೋದು ಇಡೀ ರಾತ್ರಿ ಕಳೆದು ನಿನ್ನ ಬೆಳಕಿಗೆ ಕಾದು ಈ ಸ್ವಪ್ನದ ಸಂಚಾರ ಸಾಕಲ್ಲವೇ ಇನ್ನೇತಕ್ಕೆ ಬೇಜಾರು. ಊಟ ಅಂತೂ ಸಖತ್ತಾಗಿತ್ತು. ಅಂಜಲ್ ಫ್ರೈ, ಫ್ರಾನ್ಸ್ ಫ್ರೈ ಎಲ್ಲ ಇತ್ತು, ಸಖತ್ತಾಗಿತ್ತು. ಏನೆಂದು ಹೆಸರಿಡಲಿ ಈ ಚಂದನು. ಕಸಿನ್ಸ್ ಎಲ್ಲ ಮೀಟ್ ಮಾಡೋದು ಒಂಥರ ಖುಷಿ ಫಂಕ್ಷನ್ ಅಲ್ಲೆಲ್ಲ.
ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಲೇಟ್ ಆಯಿತು. ಆಲ್ರೆಡಿ 10 o'clock ಆಯಿತು. ನಾವು ಮನೆಗೆ ರೀಚ್ ಆಗಬೇಕಾದ್ರೆ 12:30 ಆಗ್ಬೋದು. 2.5 hour ಜರ್ನಿ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.